ನಮಸ್ಕಾರ. ನನಗೆ ಖುಷಿ ಹೆಮ್ಮೆ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಆಪತ್ನಾಗ ಅದನ್ನೇ ನೆಂಟ ಬಂಟ ಅಂತ ಹೇಳ್ತಾರೆ. ನಾವು ಕೃಷಿಕರಿಗೆ ಆಪತ್ನಲ್ಲಿದ್ದೀವಿ, ನಮಗೆ ನಾವೇ ಸಾಟಿ, ನಮಗೆ ನಾವೇ ದಾರಿ ದೀಪಗಳು ಅನ್ನೋಕೆ ಇವೇ ಸಾಕ್ಷಿ. ಈಗ ಅನೇಕ ನಮ್ಮ ಹಿರಿಯರು ಕೂಡ ಇವತ್ತು ನಾವು ಹೆಂಗೆ ಎದ್ದು ನಿಲ್ಬೇಕು ನಮ್ಮ ಮಟ್ಟಿಗೆ ನಾವೇ ಅಂತಂದ್ರೆ ನಮ್ಗೆ ನಾವು ಬಳಸ್ಕೊಂಡು ಮೇಲೆ ಎದ್ದೇಳ್ಬೇಕು ಅಂತ. ನಾನು ಕೂಡ ನಂದು ಊರಲ್ಲಿ ಮನೆಯಲ್ಲ ಕಡಿಗೆ ಹೊಲ ಇರಲಿಲ್ಲ. ನಾನು ಡಿಗ್ರಿ ಮುಗಿಸಿ ಹೊರಗೋದ್ಮೇಲೆ ವೇಸ್ಟ್ ಭೂಮಿ ಬಂಡೆ ತೊಗೊಂಡು ಅದ್ರ ಮೇಲೆ ಮಣ್ಣು ತುಂಬಿ ಜಮೀನು ಮಾಡಿದ್ದೆ, ನಗುತ್ತಿದ್ರು ಎಲ್ಲರೂ. ಅದ್ರಾಗ ಕಬ್ಬು ಹಾಕಿದ್ದೆ ನಾನು. ಅದು ಇನ್ನೂ ನಗಪಾಟ ಆಯ್ತು. ಆದರೂ ಕೂಡ ಛಲ ಬಿಡದೆ ನಾನು ಮಾಡಿ ತೋರಿಸ್ದೆ. ಕಬ್ಬು ಬೆಳೆದು ಗಾಣ ಆಡಬೇಕಲ್ಲ, ಸಾವಯವದಲ್ಲೇ ಮಾಡಿದೆ. ನನಗೆ ಬೆಲ್ಲ ಮಾಡಬೇಕಾದ್ರೆ ಧೈರ್ಯ ಕಡಿಮೆ ಬಂತು. ಯಾಕಪ್ಪ ಅಂತಂದರೆ ಈಗ ಕೆಮಿಕಲ್ ಹಾಕಿ ಎಲ್ಲರೂ ಬೆಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ದೆ. ಈಗ ಬೆಲ್ಲ ಹಿಂಗೆ ಹಿಡ್ಕೊಂಡ್ರೆ ಕನ್ನಡಿ ಕಂಡಂಗೆ ಕಾಣೋದು. ನಾನು ಮಾರಾಟಕ್ಕೆ ತಗೊಂಡು ಹೋದ್ರೆ ರೈತರು ನಮ್ಮರೇ ಅಂಬರು. ಅದು ಹೇಳ್ತಾರಲ್ಲ ನಮಗೆ ವೈರಿಗಳು ಅಂತ. ನಾವು ನಮ್ಮ ರೈತರಿಗೆ ತಗೊಂಡೋದ್ರೆ ಹಸೆ ಬೆಲ್ಲು ಅಂಗಡಿಗಳು ಬೆಲ್ಲ 44 ಹಾಕಿದ್ರೆ ನಂಗೆ 35 ಕೊಡ್ತೀನಿ ಅಂತಂದ್ರೆ, ನೀನು ಬೆಳೆದಿಯಲ್ಲಪ್ಪ ಹಸೆ ಬೆಲ್ಲ ಹಿಂಗೆ ಹೇಳಿಸ್ತಿದ್ರು. ಇದು ನಮ್ಮ ಪರಿವಾರದಲ್ಲಿ ಗೊತ್ತಾದ ತಕ್ಷಣ ನಮ್ಮ ಹಿರಿಯರು ಬಂದರು, ನಿಲ್ಲಿಸು ನೀನು ಫಸ್ಟ್ ಅಂತ ಅದನ್ನ ಬೆಲ್ಲ ಮಾಡಿಬಿಟ್ಟಿದ್ದೆ ಕೆಮಿಕಲ್ ಹಾಕಿ. ಯಾಕೆ ಹೀಗೆ ಮಾಡಿದೆ ನೀನು ಅಂತಂದ್ರೆ ನನಗೆ ಧೈರ್ಯ ಸಾಲ್ತಾಯಿತು. ಯಾಕಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ರೆ ಸ್ವಲ್ಪ ಕಪ್ಪು ಬರುತ್ತೆ, ಅಲ್ಲಿ ಇಷ್ಟಪಡೋಲ್ಲ. ಹಳ್ಳಿಗಳಿಗೆ ಆರ್ಗ್ಯಾನಿಕ್ ಅಂದ್ರೆ ಗೊತ್ತಾಗಲ್ಲ. ನನಗೆ ಹಿಂಗಾಗಿ ಏನೋ ಬಿಡಪ್ಪ ಮಾಡ್ತಿದ್ದೆ. ನೀನು ಇದು ನಿಲ್ಲಿಸು ಅಂತೇಳಿ ಅವರೇ ನನಗೆ ಫೋನ್ ಮಾಡಿ ಇಲ್ಲೇ ನಾಗನಹಳ್ಳಿ ಹತ್ರ ಜಂಬಣ್ಣವ್ರ ಗಾಣಕ್ಕೆ ಅಂತಂತೇಳಿ ಆರ್ಗ್ಯಾನಿಕ್ ಮಾಡ್ತಿದ್ರೆ ಫೋನ್ ಮಾಡಿ ಅಲ್ಲೇ ಗಾಣದಿಂದನೇ ಹಂಗೆ ಕಳಿಸ್ತೀವಿ. ನನಗೆ ಹೋಗಿ ನೀನು ಫಸ್ಟ್ ನೋಡ್ಕೊಂಡು ನಾವು ಹೇಳಿದೆ ಹೋಗಿ. ಆ ಅಣ್ಣರು ಅಲ್ಲಿ ಅಣ್ಣ ಅಕ್ಕ ಅವರಿಬ್ಬರೇ ಮಾಡ್ತಾಯಿದ್ರು. ಅದು ನೋಡಿದ್ವಿ. ಇವರೇ ನಮ್ಮ ಅಡುಗೆ ಭಟ್ರು, ಇವ್ರು ಅಂಪಪ್ಪಟ್ಟವ್ರೆ. ನನಗೆ ಬೆಲ್ಲ ಮಾಡೋದು ಗೊತ್ತಿರಲಿಲ್ಲ. ಈತ ಬೆಲ್ಲ ಅದೇ ಹಿಡಿಯತ್ತೆ, ನಾನು ಬೆಳೆದಿದ್ದೀನಿ ಅಷ್ಟೇ. ಈತನ ಕರ್ಕೊಂಡು ನಾವು ಹೋಗಿ ನೋಡಿದ್ವಿ. ಐಡಿಯಾ ಕೊಟ್ಟರೆ ಹಿಂಗೆ ಆ ಐಡಿಯಾ ತೊಗೊಂಡ್ಬಂದು ನಾವು ಆರ್ಗ್ಯಾನಿಕ್ನಾಗ ಮಾಡಿದ್ವಿ. ಅಣ್ಣರೆಲ್ಲರೂ ವೀಡಿಯೋ ಕಾಲು ಆ ಥರ ಎಲ್ಲ ಮಾಡಿ ವಾಟ್ಸಪ್ನಾಗ ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಅಂತಿದ್ರು. ನಿನಗೆ ಎಷ್ಟು ಬೇಕು ಈಗ ರೇಟು ಅಂತ ಇವ್ರು ನನಗೆ ಕೇಳಿದ್ರು. ನನಗೆ 35 ಕೊಡ್ತಿದ್ರು ಮನೆಗೆ ತಗೊಂಡೋದ್ರೆ. ಒಂದು 60 ರೂಪಾಯಿ ಆದ್ರೆ ಸಾಕು ಅಂತ ಇವ್ರ ಅಂದರೆ ಈಗ ಅಷ್ಟಾಗಿಬಿಟ್ರು ಸಾಕಂತ ಡಬಲ್ ಆದಂಗೆ ಆಗ್ಬಿಡ್ತಲ್ಲ ನನಗೆ. ಅವ್ರು 60 ರೂಪಾಯಿನೇ ಅಂತ ಹೇಳ್ಬಿಟ್ರು ಎಲ್ಲ ತಲೆ. ನನ್ನ ಬೆಲ್ಲನೇ ಉಳಿಲಿಲ್ಲ. ಆ ಥರ ಆಯಿತು. ಅಂದರೆ ನಂದೊಂದು ಸಂಕಲ್ಪ ಇತ್ತು. ನಾನು ಯಾವ ಸಂಕಲ್ಪದ ಮೂಲಕ ಕೃಷಿಗೆ ಹೊರಳಿದೆ ಅಂದರೆ ಡಿಗ್ರಿ ಮುಗಿಸಿದ ಮೇಲೆ ನಾನೊಬ್ಬ ಸಮಾಜಕ್ಕೆ ವಿಷರಹಿತವಾದಂಥ ಆಹಾರ ಕೊಡುವಂಥ ರೈತ ಆಗಬೇಕು ಅಂತಂತೇಳಿ ನಾನು ಹೊಂಟಿದ್ದೆ. ಅದಕ್ಕಾಗಿ ನಾನು ಮಾಡಿದ್ದೆ. ಹಾಗಾಗಿ ನಾನು ಅಲ್ಲಿ ಮಾಡ್ತಾ ಇನ್ನೂ ಒಂದು ಸಂಕಲ್ಪ ಮಾಡಿದೆ. ನೇರ ರೈತನಿಂದ ಮಾರಾಟ ಆಗಲಿ ಅಂತೇಳಿ ಹೊಲದಲ್ಲೇನೆ ಮಾರಾಟ ಮಾಡಿದೆ. ನಾನು ಹೊತ್ಕೊಂಡು ಕೂಡ ಹೋಗ್ತಾ ಇರಲಿಲ್ಲ. ಹಂಗಾಗಿ ಈಗೂ ಕೂಡ ಹೊಲದಲ್ಲೇ ಮಾರ್ತಾ ಇದ್ದೀನಿ. ಅಲ್ಲಿ ಹೊಲದಲ್ಲೇ ಬಂದು ಫಸ್ಟ್ನೇ ವರ್ಷದಲ್ಲಿ ಒಂದು ವರ್ಷ ಮಾರಿದೆ. 128 ಕ್ವಿಂಟಲ್ ಬೆಳೆದಿದ್ದೆ ಬೆಲ್ಲ. ಅದರಲ್ಲಿ ಕೊನೆಗೆ ಒಂದು 18 ಕ್ವಿಂಟಲ್ ಉಳಿದ್ಬಿಟ್ಟು. ಅವಾಗ ಏನು ನಂಗೆ ತೋರಿಸ್ದೇನೆ ಅದೇ 18 ಕ್ವಿಂಟಲ್ ಬೆಲ್ಲನ ಭೂಮಿಗೆ ಸುರಿದೆ. ಮತ್ತೆಲ್ಲ ಭೂಮಿಯಲ್ಲೇ ಹಾಕಿದೆ, ಎಲ್ಲ ಆಗಿರೋದು. 2ನೇ ವರ್ಷಕ್ಕೆ 6 ತಿಂಗಳಿಗೆ ಮಾರಾಟ ಆಯಿತು. 3ನೇ ವರ್ಷಕ್ಕೆ 3 ತಿಂಗಳಿಗೆ ಮಾರಾಟ ಆಯಿತು. ಈಗ ನಾನು 9ನೇ ವರ್ಷದಲ್ಲಿ ಕಾಲಿಟ್ಟಿರೋದು. ಈಗ ಅಡ್ವಾನ್ಸ್ ಬಂದು ನಾನು ಬೆಲ್ಲಕ್ಕೆ ಮಲಗ್ತಾ ಇದ್ದಾರೆ. ಅಲ್ಲೇ ಮಕ್ಕಂತಾರೆ. ಬಿಸಿ ಬಿಸಿ ಬೆಲ್ಲ ಬೇಕು. ಈ ತರ ಆಗಿದೆ. ಆಮೇಲೆ ಇನ್ನೂ ಒಂದು ನನಗೆ ನನಗೆ ಬುದ್ಧಿವಂತಿಕೆ ಹೇಳ್ಬೇಕು. ನೀನು ಒಂದು ರೂಟ್ನಾಗ ಹೋದ್ರಲ್ಲಪ್ಪ, ನಾವು ಮೌಲ್ಯವರ್ಧನೆ ಮಾಡ್ತೀವಿ. ಆಮೇಲೆ ನಾವು ರೈತರೆಲ್ಲ ಬೆಳಿತೀವಿ. ಬೆಳೆದಿರ್ತಕ್ಕಂಥ ತಗೊಂಡ ವ್ಯಾಪಾರಿ ನಾವು ತಗೊಂಡು ಸ್ವಲ್ಪ ಕೊಟ್ಟು ಓಡಾದ ತಕ್ಷಣ ಅವನು ಬುದ್ಧಿವಂತಿಕೆ ಉಪಯೋಗಿಸಿ ಅದನ್ನೇ ವಿಧ ಆಗಿ 4-5 ರೂಪದಲ್ಲಿಟ್ಟು ನಮ್ಮ ಕಣ್ಣೆದರಿಗೆ ಜಾಸ್ತಿ ಲಾಭ ಮಾಡ್ತಾನೆ. ಇಂಥದ್ದು ನೋಡಿ ನಾವು ಸಹಿಸ್ಕೊಂಡು ವಾಪಸ್ ಬರ್ತೀವಿ ಅಂದರೆ ನಾವೆಂಥ ರೈತರು ಅಂತ ನಾವು ತಿಳ್ಕೊಬೇಕಾಗಿದೆ. ನಮ್ಮದು ನಾವೇ ಅಣ್ಣರು ಹೇಳ್ದಂಗೆ ದೊಡ್ಡ ಕಾಳನೇ ಬೇರೆ, ಸಣ್ಣ ಕಾಳನೇ ಬೇರೆ. ಇಲ್ಲ ಹಾಲು ಮಾರಿದ್ವಿ, ತುಪ್ಪನೇ ಬೇರೆ, ಕೆನೆನೇ ಬೇರೆ, ಮಜ್ಜಿಗೆನೇ ಬೇರೆ. ಈ ಥರ ರೇಟ್ಗಳು ಮಾಡಿದ್ರೆ ಎಲ್ಲ ಬರುತ್ತಲ್ಲ ಅಂತ. ಬೆಲ್ಲ ನಾವು ಮಾಡ್ಬೋದಲ್ಲ ಅಂತ ನಾವೇನು ಮಾಡಿದ್ವಿ, ಕೆನೆ ಬೆಲ್ಲ ಅಂತ ಕೇಳ್ತಿದ್ರು ಕೆಲವರು. ನಾನು 65 ರೂಪಾಯಿ ಫಸ್ಟ್ ವರ್ಷ ಕೊಟ್ಟೆ. ಈಗ ನಂದು 75 ರೂಪಾಯಿ ಅಚ್ಚು ಬೆಲ್ಲ, ಅದು ನೆಲದಲ್ಲಿ ನಾಯ್ಕೆ ಮಾಡ್ತಾಯಿದ್ದೆ. ಅದಕ್ಕೆ ಕೆನೆ ಬೆಲ್ಲ ಅಂತ ತಕ್ಷಣ ಕೆನೆನೇ ತೆಗೆದಿರ್ತಿದ್ದೆ 100 ರೂಪಾಯಿ ಕೆಜಿ. ಆಮೇಲೆ ಕಾಕಂಬಿ ಜೋನೆ ಬೆಲ್ಲ ಅಂತ ಅದನ್ನು ಮಾಡಿದಾಗ ಅದನ್ನು ತೆಗೆದಿರ್ತಿದ್ವಿ, ಅದು 100 ರೂಪಾಯಿ ಕೆಜಿ ಅಂತ. ಈಗ ನಮಗೆ ಒಂದು ಅಡಿಗೆ ಮಾಡಿದರೆ 120 ಕೆಜಿ ಬೆಲ್ಲ ಬರ್ತಿತ್ತು. ಅದರಲ್ಲಿ 20 ಕೆಜಿ ಕಾಕಂಬಿ, 20 ಕೆಜಿ ಕೆನೆ ಬೆಲ್ಲ ಆಗಿಬಿಟ್ರೆ ಅದು 100 ರೂಪಾಯಿ ಕೆಜಿ. ಅದೇ 4,000 ಆಗಿಬಿಡ್ತಲ್ಲ. ಇನ್ನು ಉಳಿಕಿದ್ದು 75 ರೂಪಾಯಿ ಕೆಜಿಗೆ. ಆಗ ನಮಗೆ 7,500 ರೂಪಾಯಿ ಕ್ವಿಂಟಲ್ ಇರೋದು 9,000 ರೂಪಾಯಿ ಕ್ವಿಂಟಲ್ ಲೆಕ್ಕ ಬಂದಿತ್ತು ನಮಗೆ.
ಈ ಥರದಲ್ಲಿ ಆಗಿ ಇವತ್ತು ನಾನು ಆ ಕಬ್ಬೆ ನನ್ನ ಇವತ್ತು ಮೇಲಕ್ಕೆ ನಿಂದಿಸಿರೋ ಕಾರಣ ಎಂತ ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನ. ನಾವೆಲ್ಲರೂ ಕೂಡ ಇವತ್ತು ಬರೀ ಮಾತಾಡೋದು ಸುಲಭ ಅಲ್ಲ, ಮಾಡಿ ತೋರ್ಸೋಂಥ ಛಲ ನಮ್ಮೆಲ್ಲ ರೈತರಲ್ಲಿ ಬರಲ್ಲ ಅಂತೇಳಿ ನಾನು ಹೇಳ್ತೀನಿ. ನಾವೆಲ್ಲರೂ ಕೂಡ ಮೊನ್ನೆ ಟೂರ್ ಯಾಕೆ ಹೋಗಿ ಬಂದೆ ಏನು ಅದನ್ನು ಟೂರ್ ಹಾಂ ಮೊನ್ನೆ ಹೋಗಿ ಬಂದಿವಿ ಅಲ್ಲ. ಮೊನ್ನೆ ಆಮೇಲೆ ಮುದೋಳಕ್ಕೆ ಕರ್ಕೊಂಡು ಹೋದ್ರು. ನಾನು ಹಳೆ ಹಿರಿಯರು ನಮ್ಮೇನು ಪದ್ಧತಿಯಲ್ಲಿ ಬೆಲ್ಲ ಮಾಡ್ತಿದ್ರು ಆ ಥರ ನೆಲದಲ್ಲೇ ಮಡಿ ಮಾಡಿ ಈತುಲ್ ಚಾಪಿ ಹಾಕಿ ಅದ್ರ ಮೇಲೆ ತೆಗಿತಿದ್ದೆ. ಆ ಥರ ಬೇಡ ನೀನು ನೋಡ್ಕೊಂಬರಕ್ಕೆ ಬಾ ಅಂತೇಳಿ ಮುದೋಳಕ್ಕೆ ಕರ್ಕೊಂಡು ಹೋದ್ರು, ಬಾಗಲಕೋಟೆ ಡಿಸ್ಟಿಕ್. ಅಲ್ಲೆಲ್ಲ ಬಂದಿದ್ವಿ. ಮರದ ಅಲಿಗೆಗಳನ್ನು ಮಾಡಿದ್ದಾರೆ, ಅದರಲ್ಲಿ ಬೆಲ್ಲ ಹಾಕಿ ತೆಗೆದು ಅಲ್ಲೇ ಒಂದು ಮಿಷಿನ್ ಮಾಡಿದ್ರು, ಅದು ಪುಡಿ ಮಾಡಿ ಬೇರೆ ಕೊಡುತ್ತೆ. ಆಮೇಲೆ ಸಣ್ಣ ಸಣ್ಣ ಬಕೆಟ್ಗಳು ಮಾಡಿ ಅದರಲ್ಲಿ ಬೆಲ್ಲ ಮಾಡ್ತಾ ಇದ್ದಾರೆ. ನಾವು ಮಾಡೋದು ಕೂಡ ಸುಲಭನೇ, ಆದರೆ ಮಾತಾಡೋದು ಸುಲಭ, ಮಾಡಿ ತೋರಿಸೋದು ಕಷ್ಟ. ಇಂಥವೆಲ್ಲ ಮಾಡ್ಬೇಕಂತಂದ್ರೆ ಕೂಡ ಆರ್ಥಿಕವಾಗಿ ಬಲ ಇರಬೇಕು. ಹಂಗಾಗಿ ನಮ್ಮ ತಂದೆಯವರು ಒಂದು ಮಾತು ಹೇಳ್ತಿದ್ರು ನನಗೆ ಫಸ್ಟಿಗೆ, ಹಣ ಇದ್ದನು ಕಬ್ಬು ಹಾಕ್ತಾನೆ, ನೆಣ ಇದ್ದನು ಗದ್ದೆ ಮಾಡ್ತಾನೆ ಅಂತಿದ್ರು ನಮ್ಮ ತಂದೆ. ಹಂಗಾಗಿ ನಾನು ಏನೇನು ಇಲ್ದನು ಈ ಕಬ್ಬು ಬೆಳಿಬೇಕಂದ್ರೆ ನಮ್ಮ ತಂದೆ ಹಣ ಇದ್ದಾನೆ ಕಬ್ಬು ಹಾಕ್ತಾನೆ, ಹಣ ಇಲ್ದಾನೆ ಕಬ್ಬು ಹಾಕಿ ತೋರಿಸ್ಬೇಕು. ಇದು ಅವಾಗ ನಮ್ಮ ತಂದೆರಿಗೆ ಹೆಮ್ಮೆ ಅನಿಸ್ತಲ್ಲ ಅಂತ ಒಂದು ಇದಿಟ್ಕೊಂಡೆ ನಾನು ಆ ಕಬ್ಬನ್ನ ಇವಾಗ 2016 ಸ್ಟಾರ್ಟ್ ಮಾಡಿರೋದು, ಇನ್ನೂ ಬಿಟ್ಟಿಲ್ಲ. ನಮ್ಮದು ಬರಡು ಏರಿಯಾ, ಅಲ್ಲಿ ಮಳೆ ಕೂಡ ಜಾಸ್ತಿ ಆಗಲ್ಲ. ಅಂಥದ್ರಲ್ಲಿ ಈಗ ಅದೇ ಕಬ್ಬು ಬಿಟ್ಟಿಲ್ಲ ನಾನು ಆವಾಗಲಿಂದನು, ಈಗಲೂ ಮಾಡ್ಕೊಂತ ಇದೀನಿ. ಇದು ಮಾಡ್ಕೊಂತ ಇದೀನಿ ಅಂತಂದರೆ ನಮ್ದೊಬ್ಬಂದೇ ಅಲ್ಲ, ನಮ್ಮ ಅಳಿಯಂದ್ರು, ನಮ್ಮ ಮನೇಲಿ ನಮ್ಮ ಸೊಸೆಂದ್ರು, ನಮ್ಮ ಪರಿವಾರದನ್ನೆಲ್ಲ ನಡ್ಕೊಂಡೇ ನಾವು ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ಹೇಳಿದೆ ನಾನು ಕೆಲವರಿಗೆ, ಆ ಕಬ್ಬನ್ನ ಹಾಕಿಬಿಟ್ಟಿಯಲ್ಲಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಖರ್ಚಾಗತ್ತೆ, ಸುಮ್ಮನೆ ಫ್ಯಾಕ್ಟ್ರಿಗೆ ಕೊಟ್ಬಿಡು ಅಂತಂದ್ರು. ಅದು ಹಿಂಗಾಗಿನೇ ನಾವು ಹಾಳಾಗಿದ್ದು ಅಂತ. ಫ್ಯಾಕ್ಟ್ರಿಗೆ ಕೊಟ್ಟರೆ ಏನಾಗತ್ತೆ, ಫ್ಯಾಕ್ಟ್ರಿನು ಯಾರು ಆಳುಗಳು ಕರೆಸ್ತಾನೆ. ನಾನು 3-4 ಎಕರೆ ಇದ್ದರೆ 2 ದಿವಸದಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾನೆ. ಅವ್ನು ತೊಗೊಂಡೋಗ್ತಾನೆ, ಅವನು ಕೂಲಿ ಎಲ್ಲ ತೊಗೊಂಡು ನಮಗೆ ಬಂದು ದುಡಿದು ಏನು ಲಾಭ ಅಷ್ಟು ಕಾಣಿಸಲ್ಲ. ಅದೇ ನಾವು ಗಾಣ ಆಡಿದ್ರೆ 1 ತಿಂಗಳನ್ನ ಬೇಕು ನಾವು 3 ಎಕರೆ ಆಡೋಕ್ಕೆ. ಆ ತಿಂಗಳವರೆಗೆ ನನ್ನ ಪರಿವಾರದ ಒಂದು 20 ಜನಕ್ಕೆ ನಾನು ಕೆಲಸ ಕೊಡ್ತೀನಿ. ಅವ್ರು ನನ್ನ ಹತ್ರ ಬಾಂಧವ್ಯ ಉಳಿಸ್ಕೊಳ್ತಾರೆ. ಆಮೇಲೆ ಅನೇಕ ಬಂಧುಗಳು ಬೆಲ್ಲ ಅದು ಇದು ಅಂತೇಳಿ ಬಂದು ನಮಗೆಲ್ಲ ಪರಿಚಿತರಾಗ್ತಾರೆ. ಎಲ್ಲ ನಮ್ಮ ಪರಿವಾರ ಬೆಳೆಯುತ್ತೆ, ಅವರಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತೆ. ಆಮೇಲೆ ನನ್ನ ದನ ಕರುಗಳು ಸುಮಾರು ತಿಂಗಳ ಪೂರ್ತಿ ಒಳ್ಳೆ ಹಸಿರಿನ ಆಹಾರ ತಿಂತವೆ. ನಾವು ಫ್ಯಾಕ್ಟ್ರಿ ಕೊಟ್ಟರೆ ಇದೆಲ್ಲ ಸಿಗ್ತತ್ತ. ಆಮೇಲೆ ಅಲ್ಲಿ ಉಳಿದಿರ್ತಕ್ಕಂಥ ತ್ಯಾಜ್ಯಗಳನ್ನೆಲ್ಲನೂ ಅದೇ ಕಬ್ಬಿಗೆ ಮತ್ತೆ ಮಲ್ಚಿಂಗ್ ಮಾಡಿಬಿಡ್ತೀವಿ. ಅದರಲ್ಲಿನೇ ಕೂಡ ನಮ್ಮ ಹಿರಿಯರು ಹೇಳ್ದಂಗೆ ಅದರಲ್ಲಿನೇ ಸಾರಜನಕ, ರಂಜಕ, ಪೊಟ್ಯಾಶ್ ಎಲ್ಲ ಕಬ್ಬಿನಗರಿಗೆ ಐತಂತ ಎಲ್ಲ ನಮ್ಮ ಬಲ್ಲಂತ ಹಿರಿಯರು ಹೇಳ್ತಾರಲ್ಲ, ಅದನ್ನ ಮಾಡಿಸಿ ಅದೇ ಸಿಗ್ತದಲ್ಲ, ನಾವ್ಯಾಕೆ ಹಾಕ್ಬೇಕು ಈಗ ರಾಸಾಯನಿಕಗಳು, ಇದನ್ನ ನಾವು ತ್ಯಜಿಸ್ಬೇಕು. ಹಂಗಾಗಿ ನಾನು ಕೂಡ ಅದೇ ಕಬ್ಬಿನಗರಿನ ಮಲ್ಚಿಂಗ್ ಮಾಡ್ತೀವಿ. ಕಷ್ಟಪಡ್ಬೇಕು, ಸ್ವಲ್ಪ ಅಷ್ಟು ಕಷ್ಟಪಡ್ದಲ್ಲಿ ಆಗಲ್ಲ. ಅದಕ್ಕೆ ಅದು ಯಾವುದು ಬೆಳೆಯಲ್ಲ, ಅದನ್ನ ಬೇಸ್ ಮುಚ್ಕೊಂಡು ಮೊಳಕೆಯಲ್ಲಿ ನೋಡಿದ್ಮೇಲೆ ಅದನ್ನ ಮತ್ತೆ ಭೂಮಿನ ಎಷ್ಟು ಮೆತ್ತಗೆ ಮಾಡ್ತವೋ ಅಷ್ಟು ಜಲ್ದಿ ಬರ್ತದೆ ಅದು ಕೂಡ. ಈಗ ನಮ್ಮ ಅನುಭವಗಳು ಹಿಂಗಾಗಿ ನನಗೆ ನಿಜವಾಗ್ಲೂ ಕೂಡ ನಾನು ಭಾಳ ಖುಷಿ, ಹೆಮ್ಮೆ ಅನಿಸ್ತದೆ. ನಾವೆಲ್ಲರೂ ಹಿಂಗೆ ಸೇರಿದ್ವಿ ಅಂದಮೇಲೆ. ಹಿಂದೆ ಹೇಳ್ತಿದ್ರು, ಕಾಗಿ ಕೂಳನ್ನು ಕಂಡ್ರೆ ಕರೆಯುವುದು ತನ್ನ ಬಳಗವ, ಕೋಳಿ ಕಾಳನ್ನು ಕಂಡ್ರೆ ಕರೆಯುವುದು ತನ್ನ ಬಳಗವ, ಆದ್ರೆ ಮನುಷ್ಯನ ಏನನ್ನ ಅವನಿಗೆ ಸಿಗುತ್ತಂದ್ರೆ ಯಾರನ್ನೂ ಕರೆಯೋದಿಲ್ಲ. ಹಂಗಾಗಿ ಇವತ್ತು ಒಳ್ಳೆ ವಿಷಯಕ್ಕೆ, ಆಮೇಲೆ ಭೂಮಿಯನ್ನ ಸದೃಢವಾಗಿ ಮಾಡ್ಬೇಕು, ಮುಂದಿನ ಪೀಳಿಗೆ ಭೂಮಿನ ಉಳಿಸ್ಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಏನು ಹೋರಾಡ್ತದ್ರಲ್ಲ, ನಿಜವಾಗ್ಲೂ ನಮಸ್ಕಾರ ಹೇಳ್ತೀನಿ ನಾನು. ನಾವೆಲ್ಲ ಕರೆದಿಲ್ಲ ಅಲ್ಲ, ಇನ್ನೊಂದಿದೆ, ಬರೀ ಬೆಲ್ಲ ಇದು ಕಬ್ಬಿಂದ ಅಂತಲ್ಲ, ಈಗ ಮೆಕ್ಕೆಜೋಳದಿಂದನೂ ತೆಗ್ದಿದ್ದಾರೆ. ಆಮೇಲೆ ಶುಗರ್ ಬೀಟ್ ಅಂತ ಅದು ಬೇರೆ ಸಿಗತ್ತೆ, ಅದರಿಂದನೂ ತೆಗ್ದಿದ್ದಾರೆ. ನಮ್ಮ ಪಪ್ಪಾಯಿ ಬೆಲ್ಲ ತೆಗೆದಿದ್ದೆ, ಹೇಳೇ ಇಲ್ಲ. ಹೌದಾ? ಹೌದು, ಈಗೂ ಐತೆ. ಅದು ಕರೋನಾದ ಮಾಡಿದ್ದು, ಇನ್ನೇನು ಆಗಿಲ್ಲ. ಪಪ್ಪಾಯಿ ಬೆಲ್ಲ ಹೆಂಗೆ ಹೇಳ್ರಿ? ಪಪ್ಪಾಯಿ ಬೆಲ್ಲ, ಅದು ಕರೋನಾದಾಗ ಪಪ್ಪಾಯಿ ಗಿಡ ಹಾಕಿದ್ದೆ ನನ್ನ ಮಗ. ಗಟ್ಟಿ ಗಟ್ಟಿ ಹಣ್ಣುಗಳನ್ನೆಲ್ಲ ತಾಂಡ್ ಬೆಂಗಳೂರಿಗೆ ಹೋಗ್ಬಿಡಾನು, ಇದನ್ನ ಟಾಟಾ ಎಸಿಗೆ ಹಾಕ್ಕೊಂಡು ಹಣ್ಣೆಲ್ಲ ಬೀಳೋದು ನೋಡಿ ನನಗೆ ಹೊಟ್ಟೆ ಉರಿತು. ನಂದೇನಿದ್ರು ಪ್ರಯೋಗ, 8 ಮಕ್ಕಳು ಮನೆಗೆ ಇಲ್ದಾಗೆ ಕಾಲು ಹಿಡಿದ್ರೆ ಅವರೇ ಜಾಸ್ತಿ. ಅದಕ್ಕೆ ಅವನಿದ್ದಿಲ್ಲ. ಅವಾಗ ಶಾಮಿಯಾನದಾಗೆ ನಾನು ಒಂದು 2 ಒಲೆ ತರಿಸಿದೆ, ದೊಡ್ಡ ದೊಡ್ಡ ಪಾತ್ರೆ ತರಿಸಿದೆ. ಹಣ್ಣನ್ನೆಲ್ಲ ಕಿತ್ಕೊಂಡು ಒಂದು ಟ್ಯಾಕ್ಟ್ರಿ ಲೋಡು ಹಣ್ಣು ತರಿಸ್ಬಿಟ್ಟು ಎಲ್ಲ ಅದ್ರಾಗೂ ಸಿಹಿ ಐತಲ್ಲ, ಬೆಲ್ಲ ಆಗಲ್ಲ ಅಂತ ನನಗೊಂದು ಭಾವನೆ ಗುರುವೆ. ಸಿಹಿ ಐತಲ್ಲ ಇದ್ರಾಗ ಅಂತ ಚೆನ್ನಾಗಿ ಗಟ್ಟಿ ಆಗಂಗೆ ಕೂದಿಸಿದೆ. ಇದಕ್ಕೆ ನಾನು ಸುಮಾರು ಒಂದು 10 kg ತಿರುಳಿಗೆ 1 kg ಈ ಬೆಲ್ಲ ಸೇರಿಸಿದೆ.
ಯಾಕಂತಂದ್ರೆ ಅದು ರಕ್ಷಕವಾಗಿ ಕೆಲಸ ಮಾಡ್ಬೋದೇನೋ ಅಂತ ಅಂದ್ಕೊಂಡು ಮಾಡಿದ್ದು ಹೇಳ್ಬೇಕಲ್ಲ, ಸುಳ್ಳು ಹೇಳ್ಬಾರ್ದು. ಹಿಂಗೆ ಸೇರಿಸಿದೆ ಗುರುವೆ. ಇವತ್ತಿನವರೆಗೂ ಎಷ್ಟು ವರ್ಷ ಆಯ್ತು ಕರೋನಾ ಬಂದು ನಮ್ಗೆ? 6 ವರ್ಷ ಆಯ್ತು. 6 ವರ್ಷ ಆಯ್ತು. ಇವತ್ತು ಅದೇ ಸ್ಮೆಲ್ ಇದೆ, ಇವತ್ತು ಹಂಗೆ ಇದೆ. ಮಾಡಿ ತಿಂದೇ ಇಲ್ವಾ ಅದನ್ನ? ಡ್ರಮ್ಗೆ ತುಂಬಿಟ್ಬಿಟ್ಟೆ, ಅಲ್ಲ ತುಂಬಿಟ್ಬಿಟ್ಟೆ, ಇವತ್ತಿಗೂ ಹಂಗೆ ಇದೆ. ಒಬ್ರು ಯಾರ ಬಂದ್ರು ಹೇಳಿದೆ, ಅಷ್ಟು ಹೊತ್ಕೊಂಡು ಹೋಗ್ಬಿಟ್ರೆ ತೋರ್ಸಕ್ಕೆ ಒಂದು 5 kg ಉಳಿಸ ಅಂದೆ. 5 kg ಉಳಿಸಿದ್ದಾರೆ. ಇದೆ ಸರ್, ಮನೆಗೆ ಒಪ್ಪಲ್ಲ ಸರ್. ಈಗ ಏನಪ್ಪ ನಾವ್ ಏನೇನೋ ಇಲ್ಲಿ ಮಾತಾಡ್ತೀವಿ ಅಷ್ಟೇ, ಇರೋನೆ ಕೇಳ್ಬೇಕಲ್ಲ ಸರ್. ತಾವು ಕುದ್ರೆ ಸರ್ದಾರ ಆದ್ರೂ ಮನೆ ಹೇಳ್ತಿ ಗುಲಾಮ. ಆಮೇಲೆ ಇನ್ನೊಬ್ರು ನಮ್ ಸೆಟ್ರು ಬಂದಾರೆ. ನಿಂಬೆ ಹಣ್ಣು ಬೆಳೆದಿರ್ತಕ್ಕಂತಾರೆ ಅಲ್ಲದ ನಿಂಬೆ ಹಣ್ಣು, ಇಟಾಲಿಯನ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಂತಾರೆ. ಸ್ವಲ್ಪ ಹೇಳಿ.